ಎಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳದು ಮನುಷ್ಯನೇ ಇಲ್ಲ. ಎಲ್ಲ ಸಮಸ್ಯೆಗಳು ಏನು ಕಾರಣ ಅಂದರೆ ನಮ್ಮ ಮನಸ್ಸು ಕಾರಣ. ತೋಡಿರ್ದ ಬಾವಿಂಗೆ ಕೂಡಿರ್ದ ಜಲಸಾಕ್ಷಿ, ಮಾಡಿದ್ದಕ್ಕೆಲ್ಲ ಮನವೇ ಸಾಕ್ಷಿ, ನೀಡಿದ್ದಕ್ಕೆಲ್ಲ ಮೃಡನೇ ಸಾಕ್ಷಿ. ಕನ್ನಡದ ಒಂದು ನಾಣ್ಣುಡಿಯ ಮಾತು. ಹತ್ತಡಿಯೋದಕ್ಕಿಂತ ಒಂದು ಮುತ್ತು ಹಡಿ ಅಂತ. ಎಷ್ಟೋ ಮಕ್ಕಳನ್ನ ಹಡಿ ಪರವಾಗಿಲ್ಲ, ಅದರಲ್ಲಿ ಒಂದು ಮುತ್ತನ್ನು ಹಡಿಬೇಕು. ಆ ಮುತ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು, ಒಪ್ಪುವಂತಹದ್ದು, ಅಪ್ಪುವಂತಹದ್ದು, ಓಲೈಸುವಂತಹದ್ದು, ತಾನೇ ತಾನಾಗಿರುವಂಥದ್ದು. ಹಾಗೆ ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ಜನ ಸಾಹಿತಿಗಳು, ವೀರರು, ಶೂರರು, ಹೋರಾಟಗಾರರು, ದಿಗ್ಗಜರು ಎಲ್ಲರೂ ಆಗೋಗಿದ್ದಾರೆ. ಅದರಲ್ಲಿ ನಮ್ಮದು ಒಂದು ಮುತ್ತು, ನಮ್ಮ ಅರಸೀಕೆರೆ ತಾಲ್ಲೂಕಿನ ಮುತ್ತು ಯಾವುದಪ್ಪ ಅಂದರೆ ನಮ್ಮ ನಾರಾಯಣಗೌಡ. ಈ ನಾರಾಯಣಗೌಡ ಇದು ಒಂದು ಮುತ್ತು. ಅವರ ಮನೆತನ, ಅವರ ತಂದೆಯವರಿದ್ರು ಬಹಳ ವಿನಯವಂತರು, ಬಹಳ ಅಂದ್ರೆ ಬಹಳ ವಿನಯವಂತರು. ಅವ್ರು ವಿಶೇಷವಾಗಿ ಮಠಮಾನ್ಯಗಳಿಗೆ ಹೋಗ್ತಾ ಇದ್ರು, ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಯಾರನ್ನೇ ಕಂಡ್ರು ದೇವರು 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 ಅಂತ ಮಾತಾಡಿಸ್ತಾ ಇದ್ರು. ಅಂತಹ ಒಂದು ವ್ಯಕ್ತಿತ್ವ ಉಳಿತಕ್ಕಂಥ ನಾರಾಯಣಗೌಡರ ತಂದೆ, ಅದೇ ಗುಣ ನಮ್ಮ ನಾರಾಯಣಗೌಡರಲ್ಲಿ ಇದ್ದಾವೆ. ಆತನು ಹಾಗೆ ಯಾರ ಹತ್ರ ಮಾತಾಡಬೇಕಾದ್ರೆ, ನುಡಿಬೇಕಾದ್ರೆ, ನಡಿಬೇಕಾದ್ರೆ ವಿನಯ ಸಂಪನ್ನನಾಗಿರ್ತಾನೆ. ಸ್ವಲ್ಪ ಮೀರಿದ್ರೆ ಹುಲಿ ಆಗ್ತಾನೆ. ಆದರೆ ಹುಲಿ ಇಲ್ಲಿ ಒಂದೇ ಅಲ್ಲ, ಬೇರೆ ಆಗ್ತದೆ. ಹಾಗಾಗಿ ನಮ್ಮ ಇಷ್ಟೊತ್ತು ಎಲ್ಲ ಮಹನೀಯರು, ದೊಡ್ಡ ದೊಡ್ಡ ಜ್ಞಾನಿಗಳು, ವಿಚಾರವಂತರು, ತಿಳಿವಂತರು ನಮ್ಮ ನಾರಾಯಣಗೌಡರ ಬಗ್ಗೆ ವಿಶಾಲವಾಗಿ ಹೇಳಿದ್ರಿ, ಚಿಂತನೆ ಮಾಡಿದ್ರಿ. ನಮ್ಮ ದೃಷ್ಟಿಯಲ್ಲಿ ವಾರಿದಿನೇ, ಆಕಾಶ ಆಕಾಶವೇ. ಸಮುದ್ರವನ್ನು ಹೋಲಿಕೆ ಮಾಡ್ಲಿಕ್ಕಾಗಲ್ಲ, ಆಕಾಶವನ್ನು ಹೋಲಿಕೆ ಮಾಡ್ಲಿಕ್ಕಾಗಲ್ಲ. ಹಾಗೆ ನಮ್ಮ ನಾರಾಯಣಗೌಡರ ಕಾರ್ಯ, ಕ್ಷೇತ್ರ, ವಿಚಾರ, ಚಿಂತನೆಗಳನ್ನ ಹೋಲಿಕೆಗೆ ಬರೋದಿಲ್ಲ. ಅದಕ್ಕೆ ನಾರಾಯಣಗೌಡನೇ ಹೋಲಿಕೆ ಅನ್ನೋ ಮಾತನ್ನ ಇಲ್ಲಿ ನಾವು ಒತ್ತಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅಪ್ಪಟ ಹೋರಾಟಗಾರ, ವಿಶೇಷವಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡಿ, ಕನ್ನಡ ನೆಲಕ್ಕಾಗಿ ಹೋರಾಟ ಮಾಡಿ, ಕನ್ನಡಕ್ಕಾಗಿ ದುಡಿದಂತ ರಾಜಕುಮಾರ ಅವರು ಬಿಟ್ರೆ ಮತ್ತೆ ನಮ್ಮ ನಾರಾಯಣಗೌಡನೇ ಆ ಸ್ಥಾನದಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. ಕೆಂಪೇಗೌಡರು ಈ ನಾಡನ್ನ ಕಟ್ಟಿದರು, ಬೆಂಗಳೂರನ್ನ ಬೆಳೆಸಿದರು. ಆದ್ರೆ ಕನಸ್ಕೊಂಡ್ರು, ಮುಂದೆ ಇಷ್ಟೆಲ್ಲ ಬೆಳೆದಿದೆ, ದೊಡ್ಡದಾಗಿದೆ, ಇದರ ಉಳಿವೇನು, ಗಳಿವೇನು, ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದಾಗ ಬಹುಶಃ ಅವರ ತಲೆಯಲ್ಲಿ ಬಂತು, ನಾರಾಯಣಗೌಡ ಬರ್ತಾನೆ, ಬೆಂಗಳೂರಿನಲ್ಲಿ ನಿಲ್ತಾನೆ, ನಾನು ಮಾಡಿದ ಎಲ್ಲ ಕೆಲಸಗಳನ್ನು ಮುಂದುವರಿಸ್ತಾನೆ ಅಂತ ಚಿಂತನೆ ಮಾಡಿರ್ಬೇಕು. ಅದಕ್ಕೆ ಆ ಬೆಂಗಳೂರು ಕಟ್ಟಿರ್ತಕ್ಕಂಥ ಕೆಂಪೇಗೌಡ್ರೆ ನಮ್ಮ ನಾರಾಯಣಗೌಡರಾಗಿ ಬಂದು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಒಂದು ಅವರ ಪೂರ್ವ ಜನ್ಮದ ಪುಣ್ಯ ವಿಶೇಷ ಅಂತ ನಾವು ಭಾವಿಸ್ತೀವಿ. ಯಾವುದೇ ಮನುಷ್ಯನಿಗೆ ಪುಣ್ಯ ಬೇಕು. ತಂದೆ ತಾಯಿಗಳಿಂದ ಪುಣ್ಯ ಬರ್ತದೆ, ಬಂಧುಗಳಿಂದ ಬರ್ತದೆ, ದೈವದ ನಂಬಿಕೆಯಿಂದ ಬರ್ತದೆ, ಮತ್ತೆ ಕೈ ಹಿಡಿದ ಹೆಂಡತಿಯಿಂದಲೂ ಬರ್ತದೆ. ಈ ಪುಣ್ಯ ವಿಶೇಷಗಳು ನಮ್ಮ ನಾರಾಯಣಗೌಡನಿಗೆ ಎಲ್ಲ ಕಡೆಯಿಂದಲೂ ಬಂದು ಒದಗಿದೆ. ನಾನು ಅವಾಗ ಹೇಳ್ತಾ ಇರ್ತೀನಿ, ನಿನ್ನೇನು ಹೇಳ್ತಾ ಇದ್ದೆ, ಅವರ ತಂದೆಯವರು ನೆನೆಸು ಮಾಡಿಕೊಂಡ್ರೆ ನಿಜವಾಗಲೂ ನಾರಾಯಣಗೌಡ ಪರಿಸ್ಥಿತಿ ಸಣ್ಣ ಹಳ್ಳಿ, ಗುಡ್ಡದ ಪಕ್ಕತಕ್ಕಂಥ ಒಂದು ಹಳ್ಳಿ, ಆ ಏನೂ ವ್ಯವಸ್ಥೆ ಇಲ್ಲದ ಹಳ್ಳಿಯಲ್ಲಿ ನಾರಾಯಣಗೌಡರು ಹುಟ್ಟಿದ್ರು,
ಬೆಳೆದರು, ಬದುಕಿದರು. ಆದ್ರೆ ಇವತ್ತು ಜಗತ್ತು ತಲೆ ಎತ್ತಿ ನೋಡುವಂತ ಬೆಂಗಳೂರಿನಲ್ಲಿ ಬದುಕ್ತಾ ಇದ್ದಾರೆ, ಬಾಳ್ತಾ ಇದ್ದಾನೆ, ಒಳ್ಳೆ ಬಳುವಳಿಯನ್ನು ಕೊಡ್ತಾ ಇದ್ದಾನೆ ಅಂತಂದ್ರೆ ನಿಜವಾಗ್ಲೂ ಎಂತಹ ಪುಣ್ಯ ಇರಬೇಕು. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದು ದೈವದ ಕೃಪೆ ಬೇಕು. ದೈವಾಂಶ ಸಂಭೂತರಾಗಿರ್ಬೇಕು. ಯಾವುದೋ ಜನ್ಮದಲ್ಲಿ ಇಲ್ಲಿ ಕೆಂಪೇಗೌಡರಾಗಿ ಹುಟ್ಟಿ ಈಗ ನಾರಾಯಣ ಗೌಡರಾಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವಂತೀವಿ. ಬಹುಶಃ ಇವತ್ತು ನಮ್ಮಲ್ಲಿ ಏನಾಗಿದೆ, ಎಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳದು ಮನುಷ್ಯನೇ ಇಲ್ಲ. ಎಲ್ಲ ಸಮಸ್ಯೆಗಳು ಏನು ಕಾರಣ ಅಂದ್ರೆ ನಮ್ಮ ಮನಸ್ಸು ಕಾರಣ. ಕಾಲಿಜ್ಞಾನದಲ್ಲಿ ಒಂದು ಮಾತು ಬರ್ತದೆ, ಅಂದದ ಪಟ್ಟಣವ ಚಂದವೆನಬೇಡ, ಅಂದದ ಪಟ್ಟಣವ ಚಂದವೆನಬೇಡ, ಲೋಹದ ಗಿಳಿಗಳೆರಡು ಬಡದು ಚಿನ್ನಿದಾಂಡು ಆಯಿತು. 100 ವರ್ಷಗಳಿಂದ ಈ ಮಾತನ್ನು ಹೇಳಿದ್ದಾರೆ. ಯಾವುದು ಹಾಗಾದರೆ ಮಾತಿದು? ಅಮೇರಿಕ ದೇಶದವರು ಪೆಂಟಗಾನ್ ನಗರವನ್ನು ಕಟ್ಟಿದರು. ಯಾವುದಕ್ಕೂ ಸವಾಲಾಯಿತು. ಭೂಮಿ ಅರ್ಥಕ್ವಿಕ್ ಆಗಲಿ, ಗಾಳಿ ಆಗಲಿ, ಮತ್ತೆ ಭೂಮಿಯ ಸೈನ್ಸಿಗಾಗಲಿ ಎಲ್ಲದಕ್ಕೂ ಸವಾಲಾಗಿ ಯಾವುದಕ್ಕೂ ತೊಂದರೆ ಆಗದಂಗೆ ಅಂತ ಒಂದು ನಗರವನ್ನು ಕಟ್ಟಿದರು. ಆದರೆ ಒಬ್ಬ ಮನುಷ್ಯನ ಮನಸ್ಸನ್ನು ಕಟ್ಟಲಿಲ್ಲ. ಲಾಡನ್ ಅಂತಕ್ಕಂಥ ಮನಸ್ಸನ್ನ ಕಟ್ಟಲಿಲ್ಲ. ನಮ್ಮ ಹಳ್ಳಿ ಕಡೆಗೆ ಏನು ಹೇಳ್ತಾರೆ, ಚಿನ್ನಿ ದಾಂಡು ಅಂತ. ಹುಡುಗರು ಆಡ್ಬೇಕು, ಹಿಂಗೆ ಹೊಡೆದ್ರೆ ಚೂರು ಚೂರು ಆಗ್ತದೆ ಕಾಯೆಲ್ಲ. ಹಂಗೆ ಲೋಹದ ಗಿಣಿಗಳೆರಡು ಬಡದು ಚಿನ್ನಿ ದಾಂಡು ಆಯಿತು. ಪೆಂಟಗಾನ್ ನಗರ ಏನಾಯಿತು? ಚೂರು ಚೂರು ಆಯಿತು. ಅದರಿಂದ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಎಲ್ಲರ ಮನಸ್ಸನ್ನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಮನಸ್ಸು ಮಂಗ ಇದ್ದಾಗೆ. ಅಂತಹ ಮನಸ್ಸನ್ನ ಅರಿತು ನುರಿತು ಅವ್ರ ಕಡೆ ಸೇರಿ ಅವರ ಒಂದಾಗಿ ಎಲ್ಲರ ಮನಸ್ಸನ್ನು ತನ್ನದಿಗೆ ಎಳ್ಕೊಂಡು ಒಂದು ಸಮಾಜ ನಿರ್ಮಾಣ ಮಾಡ್ತಕ್ಕಂಥ, ಭಾಷೆ ನಿರ್ಮಾಣ ಮಾಡ್ತಕ್ಕಂಥ, ಜಲ ಮಲ ಮತ್ತು ನಾಡಿನ ಗಡಿ ಎಲ್ಲ ವಿಚಾರದ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನ ನಮ್ಮ ನಾರಾಯಣ ಗೌಡರಿಗೆ ಆ ದೈವ ಕೊಟ್ಟಿದ್ದಾನೆ ಅಂತಂದ್ರೆ ನಿಜವಾಗಲೂ ಮನಸ್ಸನ್ನು ಗೆದ್ದಂತ ಮಹಂತ ಅಂತ ನಾವು ಅದನ್ನು ಭಾವಿಸ್ತಾ ಇದ್ದೀವಿ. ಯಾಕೆಂದ್ರೆ ಆ ವಿಚಾರ ಎಲ್ಲವೂ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ಆತನು ಅದಕ್ಕೆ ಕಟಿಬದ್ಧನಾಗಿದ್ದಾನೆ. ವಿಶೇಷವಾಗಿ ನಮಗೆ ಬಹಳ ಹೆಮ್ಮೆ, ನಮ್ಮ ಊರಿನ ಒಂದು ಬೆಳಕು ಇಡೀ ಕರ್ನಾಟಕಕ್ಕೆ ಬೆಳಕು ಕೊಡ್ತಾ ಇದೆ. ಕರ್ನಾಟಕದತ್ತ ಹರಡ್ತಾ ಇದೆ, ಎಲ್ಲ ತರ್ತಾ ಅಂದರೆ ಅಷ್ಟು ಸುಲಭ ಇಲ್ಲ. ಇನ್ನು ಮುಂದೆ ಮೊನ್ನೆ ನಮಗೊಂದು ಸುದ್ದಿ ಬಂತು, ಅವ್ರ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಬಹಳ ಕೆಟ್ಟದೆ. ಅದಕ್ಕೆ ನಾವು ನೋಡಬೇಕು, ಹೋಗೋಣ ಅಂತೇಳಿ ಅವ್ರ ಅಧ್ಯಕ್ಷರನ್ನ ಕೇಳಿದ್ವಿ. ಇಲ್ಲ, 15 ದಿನ ಯಾರನ್ನು ಒಳಗೆ ಬಿಡೋದಿಲ್ವಂತೆ, ಅವ್ರ ಆರೋಗ್ಯ ಮುಗಿಯೋವರಿಗೆ ಅಂತಂದ್ರು. ನಾನು ಫೋನ್ನಲ್ಲಿ ಕೇಳಿದೆ, ನಿನ್ನ ಆರೋಗ್ಯ ಕೆಟ್ಟಿತ್ತು ಅಂತಾರಪ್ಪ ಅಂದರೆ, ನೀವು ನೋಡೋಕ್ಕೆ ಬರಲಿಲ್ಲ ಗುರುಗಳೇ ಅಂತಂತಂದ್ರು. ಅಂದರೆ ಅಂಥ ಒಂದು ಪ್ರೀತಿ ವಾತ್ಸಲ್ಯ ಇದೆ. ಆ ನಾರಾಯಣ ಗೌಡರ ಕೆಲಸ, ಅವರ ಧರ್ಮಪತ್ನಿ, ಅವರ ಬಳಗ, ಸಮಾಜ ಎಲ್ಲವೂ ಕೂಡಿ ಬಾಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ನಾಡಿಗೆ, ನುಡಿಗೆ, ಈ ಜನಕ್ಕೆ, ಭಾಷೆಗೆ, ಗಡಿಗೆ ಸೇವೆ ಮಾಡುವಂತಾಗಲಿ. ಅದಕ್ಕೆ ನಾರಾಯಣ ಗೌಡರು ಕಟಿಬದ್ಧರಾಗಿದ್ದಾರೆ ಅನ್ನೋ ಮಾತು ಹೇಳ್ತಾ ಅವರಿಗೆ ಎಲ್ಲ ದೈವದ ಕೃಪೆ ಆಶೀರ್ವಾದ ಇದೆ, ಇರುತ್ತೆ ಅಂತ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತೀವಿ.